ಪ್ರಶ್ನೆ ಏನಂದರೆ, ದಿವಂಗತ ಉಮೇಶ್ ಕತ್ತಿಯವರು ನಮ್ಮೆಲ್ಲರಿಗೂ ಅಂದರೆ ನಮ್ಮ ಭಾಗಕ್ಕೆ ಒಬ್ಬ ಅಪ್ರತಿಮ ನಾಯಕರು. ನಿಮ್ಮ ಕುಟುಂಬದಲ್ಲಿ ಅಚಾನಕ್ ಅವರ ಮರಣ ಆಗುತ್ತೆ. ಆ ಮರಣ ನಂತರ ತಾವು ಸೈಲೆಂಟ್ ಆಗ್ತೀರಾ. ತಮ್ಮ ಸೈಲೆನ್ಸೇ ದಿವಂಗತ ಉಮೇಶನ ಕತ್ತಿಯವರ ಒಂದು ಅನುಪಸ್ಥಿತಿ. ಇದು ನಿಮ್ಮನ್ನು ಕುಗ್ಗಿಸ್ತಾ ಮತ್ತು ನಿಮ್ಮ ವಿರೋಧಿಗಳಿಗೆ ಅನುಕೂಲವಾಯ್ತಾ? ಇದರ ಬಗ್ಗೆ ಅಲ್ಲ, ವಿಶೇಷವಾಗಿ ನಾವು ಕೇಳುವಂಥ ಪ್ರಶ್ನೆ ಸರಿ ಇದೆ. ಈಗ ಪ್ರತಿಯೊಬ್ಬ ರೈತರ ಮನೆಯಲ್ಲಿ 2 ಎತ್ತುಗಳು ಇರ್ತವೆ. ಒಂದು ಎತ್ತ ಬಿದ್ದು ಹೋದರೆ ಇನ್ನೊಂದು ಎತ್ತಿಗೆ ಸಾವರ್ಸ್ಕೊಳ್ಳಿಕ್ಕೆ ಭಾಳ ದಿವಸ ತಗೊಳುತ್ತೆ. ಅಷ್ಟು ಒಳ್ಳೆಯ ಅಣ್ಣ ತಮ್ಮ ಇದ್ದೀವಿ ನಾವು. ಬಹುಶಃ ಅಂಥ ಅಣ್ಣ ತಮ್ಮ ಕೂಡಿರಿ ಅನ್ನುವಂಥ ಮಾತನ್ನು ಅದೇ ಪದೇ 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 ನಾನು ಹೇಳ್ತಿರ್ತೀನಿ, ಚೆನ್ನಾಗಿರಪ್ಪ ಪದೇ ಪದೇ. ಅವನು ನಾನು ಸಣ್ಣ ವಯಸ್ಸಿನಲ್ಲೇ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ. ನನಗೆ 19 ವಯಸ್ಸಿತ್ತು, ಅವನಿಗೆ 23 ನಡೆದಿತ್ತು. ಅವಾಗ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ. ನನ್ನ ತಂದೆ ಇಲ್ದಾಗ ಸಹಿತ ಅವನು ನನ್ನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿ ಭಾಳ, ಅಂದರೆ ಅವನ ಬಗ್ಗೆ ಏನು ಹೇಳೋದು ಶಬ್ದ ಇಲ್ಲ. ಅವನು ಹೋದ ನಂತರ ಯಾವ ಜಗತ್ತಿನಾಗ ನಾ ಯಾಕೆ ಉಳಿದೆ ಅನ್ನುವಂಥ ಪ್ರಶ್ನೆನೇ ನಾನು ಭಾಳ ಕಾಡಿತ್ತು. ಅವನು ಇಲ್ಲದೇ ಇರ್ತಕ್ಕಂಥ ಜಗತ್ತು ನನಗೆ ಶೂನ್ಯ ಅನ್ನುವಂಥ ಥರ ಆಗಿತ್ತು. ಅದ್ರದ್ದು ಆವಾಗ ನಾನು ಭಾಳ ಸೈಲೆಂಟ್ ಆಗಿಬಿಟ್ನಿ. ಯಾರಿಗೆ ಬೇಕು, ಎದಕ್ಕೆ ಬೇಕು, ಸುಮ್ಮನೆ ಬಿಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದೆ. ಆದರೆ ಹಿಂದಾಗಡೆ ಗೊತ್ತಾಗ್ತಾ ಹೋಯ್ತಲ್ಲ, ಇದೆಷ್ಟೇ ನಾನು ಮಾಡ್ಕೊಂಡು ಕೂತ್ರೆ ನನ್ನ ಜನರ ಗತಿ ಏನು, ನನ್ನ ತಾಲೂಕಿನ ಗತಿ ಏನು, ನನ್ನ ಕ್ಷೇತ್ರದ ಗತಿ ಏನು ಅನ್ನೋದು ವಿಚಾರ ಬಂದಾಗ ನಾನು ಮೈ ಕೊಡ್ಕೊಂಡು ಎದ್ದು ಕಾರ್ಯಕ್ರಮ ಮಾಡ್ಕೊತ ಈಗ ಮತ್ತೆ ನಾನು ಮೈದಾನಕ್ಕೆ ಬರ್ತಾಯಿದ್ದೀನಿ.